ಮಹೇಂದ್ರ ಮ್ಯಾಕ್ಸಿಮೋ ಹೌದು ಮಹೇಂದ್ರ ಮ್ಯಾಗ್ಸಿಮಮ್ ಸರ್. ಎಲ್ಲ ಓಡ ಹೌದು ಎಲ್ಲ ಬರ್ಡು. ಯಾವ್ದು ಮಾಡಲು ಸರ್? 2014 ಸರ್. 2014 ಓನರ್ ಎಷ್ಟೇ ಸರ್? ಓನರ್ 2 ಆಗಿದೆ. ಎರಡಾ? ಹೌದು. ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 1.5 ಚಿಲ್ಲರೆ ಓಡಿದೆ ಸರ್ ಅದು. ಓಕೆ, ಡೀಸೆಲ್ ಗಾಡಿ ಅಲ್ಲ? ಹಾಂ ಡೀಸೆಲ್. ಓಕೆ, ಎಫ್ ಸಿ ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದಾವ? ಸರ್ ಇಲ್ಲ ಲ್ಯಾಬ್ಸ್ ಇದೆ ಎಲ್ಲ. ಎಲ್ಲ ಲ್ಯಾಬ್ಸ್ ಇದಾವ? ಹೌದು. ಏನು ತಗೊಳ್ಳೋರಿಗೆ ಮಾಡಿಸ್ಕೊಡ್ತಾರ ಹೆಂಗೆ? ಬೇಕು ಅಂದ್ರೆ ಮಾಡಿಸ್ಕೊಡ್ತಿಲ್ಲ, ಅವರೇ ಮಾಡಿಸ್ಕೊಡ್ತೀನಿ ಅಂದ್ರೆ ಅವರೇ ಮಾಡಿಸ್ಕೋಬೋದು, ಏನು ತೊಂದರೆ ಏನಿಲ್ಲ. ಓಕೆ, ಕಸ್ಟಮರ್ ಯಾವ ಥರ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್. ಯಾವ ಥರ ಡಿಪೆಂಡ್ ಆ ಥರ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಎಲ್ಲ ಚೆನ್ನಾಗಿದೆ ಸರ್, ಹೊಸ ಟೈರು ಒಂದು 70% ಇದೆ. ಹಾಂ, ಸ್ಟೆಪ್ನಿ ಐತಾ? ಹೌದು ಸೆಟ್ನಿಂಗ್ ಇದೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಯಾವುದಿಲ್ಲ ಸರ್, ಲೋನು ಪನಿ ಏನಿಲ್ಲ, ಎಲ್ಲ ಕ್ಲಿಯರೆನ್ಸ್. ಓಕೆ, ಗಾಡಿ ಟಚ್ ರೀಪೇಂಟು ಆ ಥರ ಏನಾದ್ರು ಇದೆಯಾ? ಒರಿಜಿನಲ್ ಪೇಂಟು ಸರ್, ಶೋರೂಮಿಂದ ಏನು ಬಂದಿದೆ ಅದೇ ಪೇಂಟು. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 4+1 ಸರ್ ಇದು. ಓಕೆ, 4+1? ಹ್ಞೂ. ಅಂದರೆ ಟ್ಯಾಕ್ಸು ಇಯರ್ಲಿ ಬರುತ್ತಾ? 3 ತಿಂಗಳು ಬರುತ್ತೆ, 6 ತಿಂಗಳು ಬರುತ್ತೆ, ವರ್ಷದ ಬರುತ್ತೆ. ಅದೇ ಸರ್, ಇದು ವರ್ಷದ್ದು ಅಂದರೆ ಎಷ್ಟು ಬರುತ್ತೆ ವರ್ಷಕ್ಕೆ ಟ್ಯಾಕ್ಸು? ಸರ್ ಅದು 3 ತಿಂಗಳದಾರ 3,300 ಚಿಲ್ಲರೆ. ಮತ್ತು ಅದಕ್ಕೆ 5 ಸೀಟ್ರ್ ಕಮ್ಮಿ ಬರುತ್ತಲ್ಲ ಸರ್? ಹೌದು, ನಮ್ಮ 3.5 ಚಿಲ್ಲರೆನೇ ಬರೋದು ಸರ್ ಇದು. ಎಷ್ಟಕ್ಕೆ? 3.5. ವರ್ಷಕ್ಕೆ? 3 ತಿಂಗಳಿಗೆ? 3 ತಿಂಗಳಿಗೆ. 3 ತಿಂಗಳಿಗೆ 3.5 ಬರುತ್ತಾ? ಹೌದು. ಮತ್ತು ಅದಂದರೆ 8 ಸೀಟರ್ ಇರ್ಬೇಕು ನೋಡಿ ಸರ್. ಇಲ್ಲ 4+1 ಇದು. ಓಕೆ, 5 ಸೀಟ್ರಿಗೆಲ್ಲ ಒಂದು ವರ್ಷದ ಬರ್ತಾವಲ್ಲ, ಹಂಗಾಗಿ ಕೇಳಿದ್ದು. ವರ್ಷಕ್ಕೆ ನಮ್ಮ 3 ತಿಂಗಳು ಬರುತ್ತೆ, ವರ್ಷಕ್ಕೆ ನಾವು ಕಟ್ಕೊಂಡ್ಮೇಲೆ ಡಿಪೆಂಡ್ ಸರ್ ಅದು. ಹ್ಞೂ. ನಾನು ಕಟ್ಟಿಲ್ಲ, ನಿಲ್ಲಿಸಿದ್ದೀನಿ ಗಾಡಿನ. ರನ್ನಿಂಗ್ ಇದೆ ಗಾಡಿ ಎಲ್ಲ. ಹಾಂ. ನಾನು ಬೇಕು ಅಂದ್ರೆ ಎತ್ಕೊಂಡು ಹೋಗ್ತೀನಿ. ಇಂಜಿನ್ ಚೆನ್ನಾಗಿದೆ ಸರ್. ಇಂಜಿನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ ಪಕ್ಕ ಇದೆ, ಗಾಡಿ ನೋಡಲಿ ಬಂದಿರ್ಬೇಕಾರೆ. ಹಾಂ. ಓಕೆ, ಗಾಡಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಸರ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ಹ್ಞೂ. ಓಕೆ, ಗಾಡಿ ಇರೋದಲ್ಲಿ ಸರ್ ಇದು? ಸರ್ ಇದು ಕೇರ್ಪೇಟೆ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ KR ಪೇಟೆ. ಹಾಂ, ಕಿಕ್ಕೇರಿ. ಕಿಕ್ಕೇರಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಫೈನಲ್ 80,000. ಬರೀ 80,000? ಹೌದು, ಎಲ್ಲ ಲ್ಯಾಬ್ಸ್ ಎಲ್ಲ ಆದರೆ ಹಾಂ. ಕಟ್ಕೊಡ್ತೀನಿ ಅಂದರೆ 160. ಓಕೆ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಹೆಚ್ಚು ಕಮ್ಮಿ ಆಗುತ್ತೆ ಬಂದ ಸರ್, ಖಂಡಿತ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹೌದು, ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ಓಕೆ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.